ಶತ್ರುವಿನ ಕೊನೆಯ ಅಸ್ತ್ರ ಏನು? ಅಪಪ್ರಚಾರ ಮಾಡೋದು. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ. ಬೀದಿ ಪಾಲ್ ದಿಕ್ಕಾಪಾಲ್ ಆಗ್ಬಿಟ್ಟಿದ್ದಾರೆ. ದಿಕ್ಕಾಪಾಲು ಹತ್ಕೊಂಡ್ ನಮಗೆಲ್ಲ ಸಿಕ್ಕಿ ಅಳುತ್ತಾರೆ. ಒಳ್ಳೆ ಜಾಗ, ಇಲ್ಲಿ ಯಾವಾಗ್ಲೂ ಪ್ರಾಣಿಗಳು ಬಂದು ನೀರ್ ಕುಡಿತವೆ. ಡ್ರಿಫ್ಟ್ ಅದು ಅದ್ಯಾವ್ದೋ ಹೊಡೆದವ್ ನೋಡಪ್ಪ ಅದನ್ನ. ನಾನೇ ನಾನೇ ಅಪ್ಪ ಅಂದ. ಆಮೇಲೆ ಈಗ ಇದ್ದಕ್ಕಿದ್ದಂಗೆ ನಿನ್ ನೋಡ್ಬಿಟ್ಟು ಜಿಪ್ಸಿ ಹಿಡ್ಕೊಂಡ್ಬಿಟ್ಟವನೆ. ಅದನ್ನ ಸೂರ್ಯ ಅವ್ರಿಗೆ ನೀವು ಈ ಕತೆ ಹೇಳಿದ್ದೆ. ಗಾಂಧಿನಗರದಲ್ಲಿ ಒಂದು ವರ್ಗ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ XUV 700 ಅಲ್ಲಿ ವಿಜಯಣ್ಣನ ಕರ್ಕೊಂಡು ಒಂದು ರೈಡ್ ಹೋಗ್ತಾ ಇದೀವಿ. ಒಳ್ಳೆ ಚಿಲ್ ಮಾಡೋಣ ಬನ್ನಿ. ಟಿಪಿಕಲ್ ಅವರು, ನಾನು, ಗೌತಮ್ ಮತ್ತೆ ವಿಜಯಣ್ಣ ಇವಾಗ ನಮ್ಮ ಕಾರಲ್ಲಿ ಓಡ್ತೀವಿ. ಇದು ನೋಡಿದ್ರ ಅಣ್ಣ ಡೋರು ಹೆಂಗ್ ಓಪನ್ ಮಾಡೋದು ಅಂತ? ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟು ಓಪನ್ ಮಾಡೋದು. ನಿಮ್ ರೇಂಜ್ ರೋವರ್ ಎಲ್ಲ ಐತಲ್ಲ, ಹೆಂಗ್ ಅನ್ಸ್ತಾನ ಕಾರ್? ಹೆಂಗ್ ಅನ್ಸ್ತಾನ? ಸಖತ್ತಾಗಿದೆ, ಕ್ಲೀನ್ ಆಗಿದೆ. ಬಾ ಒಂದ್ಸತಿ ನೋಡಿದ್ರೆ ಅಣ್ಣ, ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಮಿಡಿಲ್ ಕ್ಲಾಸ್ ಹುಡುಗನ್ಗೆ ಒಂದು ದೊಡ್ಡ ಕನ್ಸು ಅಂತ ಅಂದ್ರೆ ಒಂದು ಕಾರ್ ತಗೋಬೇಕು. ಯಾಕಂದ್ರೆ ನಾವು ಗಾಡಿ ತಗೊಳ್ಳೋದೇ ಒಂದು ದೊಡ್ಡ ಕನ್ಸು ಅನ್ಕೊಂಡಿರ್ತೀವಿ ಚಿಕ್ಕವರಿದ್ದಾಗ. ಯಾರೋ ಒಂದು ಕಾರಲ್ಲಿ ಓಡಾಡ್ಬೇಕಾರೆ ಅನ್ಕೋತೀವಿ, ಒಂದಿನ ನಾವು ಕಾರಲ್ಲಿ ಓಡಾಡಬೇಕು ಅಂತ. ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರು ಇದೊಂದು ಕನ್ಸಿರುತ್ತೆ ಅಣ್ಣ. ಹಂಗೆ ನಿಮ್ಗೆ ನಿಮ್ಮ ಫಸ್ಟ್ ಕಾರ್ ಯಾವುದು? ನೀವೇ ಸ್ವಂತ ಅಂತ ತಗೊಂಡಿದ್ದು? ಹಂಗೆ ಮಾತಾಡ್ಕೊಂಡು ಹೇಳಿ. ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಅವಾಗ ಪ್ರಕಾಶ್ ಸರ್, ಡೈರೆಕ್ಟರ್ ಪ್ರಕಾಶ್ ಸರ್ ಇದ್ದಾರಲ್ಲ, ಅವರು ನಾನು ವಿಲ್ಲನ್ಗೆ ಅಸಿಸ್ಟೆಂಟ್ ಆಗಿದ್ದೆ ಅದರಲ್ಲಿ. ಅವರು ಬಂದು ಈ ಶಾರ್ಟ್ಗೆ ಕಾರ್ ಓಡಿಸ್ಕೊಂಬ ಕರ್ಕೊಂಬ ಅಂದರು. ಅಣ್ಣ ನಂಗೆ ಡ್ರೈವಿಂಗ್ ಬರಲಣ್ಣ ಅಂದೆ. ನಾನು ಸುಮ್ಮನೆ ಯಾಕೋ ಬರ್ತೀವಿ, ಆ್ಯಕ್ಟಿಂಗ್ ಮಾಡಬೇಕು ಅಂತ, ಕಲಿಬೇಕಲ್ವ ಅಂದರು. ಅವತ್ತು ಮನ್ಸಿಗೆ ಕೂತ್ಕೊಂಡ್ಬಿಡ್ತು. ಅವಾಗ ಹೋಗಿ ಒಬ್ಬರು ಡಾಕ್ಟ್ರ್ ಮನೆಯಲ್ಲಿ, ಅವರು ಡೆಂಟಿಸ್ಟ್ ಅವರು, ಅವ್ರ ಫಾದರ್ ಓಡಿಸ್ತಿದ್ರು ಒಂದು ವ್ಯಾನು. ಆ ವ್ಯಾನ್ನ ಹೋಗಿ, ಸರ್ ನಾನು ನಮ್ಮ ಫ್ರೆಂಡ್ ಒಬ್ಬ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಿದ್ದ, ರೇಟ್ಗೆ ಜಾಸ್ತಿ ಹೇಳ್ಬಿಟ್ಟು ತಗೊಳಪ್ಪ ಅಂದ್ಬಿಟ್ಟು, ಸರ್ ನಾನು ಇವ್ನ ಜೊತೆ ಸ್ಕೂಲ್ ಮಕ್ಕಳು ವ್ಯಾನ್ ಓಡಿಸ್ತೀವಿ ಸರ್, ಪ್ಲೀಸ್ ಕೊಡಿ ಸರ್ ಅಂದ್ಬಿಟ್ಟು ಅದನ್ನು ತಗೊಂಡು ವ್ಯಾನ್ನ ಹಂಗೆ ಇಟ್ಕೊಂಡು ಆವಾಗಲೇ ಡ್ರೈವಿಂಗ್ ಕಲ್ತಿತ್ತು. ಫಸ್ಟ್ ಕಾರ್ ಇಂಡಿಯಾಗೆ ಮೂವ್ ಆಗೋಣ. ಸಖತ್ತಾಗಿದೆ ಅಮ್ಮ ಕಾರು ಸಖತ್ತಾಗಿದೆ ಅಮ್ಮ, ಬ್ಯೂಟಿಫುಲ್ ಆಗಿದೆ. ನಂಗೆ ಒಂಥರ ಖುಷಿ ಆಗ್ತೈತೆ. ತುಂಬ ಚೆನ್ನಾಗಿದೆ ಕಾರಲ್ಲಿ ಹೋಗ್ತಿರೋದಾಗಿದೆ. ಏನಿದು ಯಾವ ಕಾರ್ ಕಂಪ್ಲೀಟ್ ಹೆಸರು? ಇದು XUV 700. ಓಕೆ, ಇದು XUV 711 ಅಂತಾರೆ ಇದನ್ನ. ಇವಾಗ ಇದು ಸ್ಟಾಪ್ ಆಗೈತೆ. ಇವಾಗ ನಾನು ತಗೊಂಡ್ಮೇಲೆ ಹೊಸ ವೇರಿಯಂಟ್ ಬಿಡ್ತಾವ್ರೆ ಇವಾಗ, 7XO ಅಂತ. ಓಕೆ. ಇವಾಗ ಅದು ಮುಂದೆಗಡೆ ಒಂದು ಡಿಸ್ಪ್ಲೇ ಆಯ್ತಲ್ವಾ ಇಲ್ಲಿ. ಈಗ ಬರ್ತಾ ಇರೋದಕ್ಕೆ ಫುಲ್ ಡಿಸ್ಪ್ಲೇ, ಮತ್ತೆ ಇಲ್ಲಿ ಕೋ ಡ್ರೈವರ್ ಸೀಟ್ ಅಲ್ಲೂ ಒಂದು ಸ್ಕ್ರೀನ್ ಕೊಡ್ತಾರೆ. ಇದ್ರಲ್ಲೇನೆ 7XO ಅಂತ ಮಹೇಂದ್ರದೇ. ನಮ್ಗೆ ಈಗ ಸೇಫ್ಟಿ ವೈಸ್ ಏನೇನಿದೆ? ಇದು ಆಫ್ ರೋಡಿಂಗ್ ಎಲ್ಲ ಹೆಂಗೆ? ಇದು ಆಫ್ ರೋಡ್ ಅಲ್ಲ, ಇದು ಫ್ಯಾಮಿಲಿ ವೆಹಿಕಲ್ ಇದು. ನಾನಂದ್ರೆ ನಮ್ಮ ಫ್ಯಾಮಿಲಿಗೆ ಇವಾಗ ಫಸ್ಟ್ ಕಾರ್ ಅಲ್ವಾ, ಫ್ಯಾಮಿಲಿಗೆ ಸೆಟ್ ಆಗ್ಬೇಕು, ಮತ್ತೆ ನಿಮ್ಮ ವೈಫಿಗೆ ಸೆಟ್ ಆಗಬೇಕು. ಇನ್ನೂ ಮದ್ವೆ ಆಗಿಲ್ಲ ಅಲ್ಲ, ಅದ ಬಂದ್ಮೇಲೆ ಮುಂದಕ್ಕೆ. ಈಗ ನಮ್ಮ ಅಕ್ಕನ ಮದ್ವೆ ಎಲ್ಲ ಬರ್ತಾಯಿತ್ತು, ಓಡಾಡಕ್ಕೆ ಈಸಿ ಆಗ್ಬೇಕು. ನಿನ್ ಮದ್ವೆ ಆದ್ಮೇಲೂ ಫಸ್ಟ್ ಕಾರ್ ಅಲ್ಲ, ನಾನು ಹೇಳ್ತಾ ಇರೋದು ನಿನ್ ಮದ್ವೆ ಆದ್ಮೇಲೆ ಪಾಪ ಇದೇ ತರ ನಮ್ಮ ಮಕ್ಕಳು ಹಿಂದೆ ಕೂರಿಸ್ಕೊಂಡು. ಮತ್ತೆ ಇನ್ನೊಂದಣ, ನಿಮ್ ಚೈಲ್ಡ್ಹುಡ್ ಅಲ್ಲಿ, ಇವಾಗ ಎಲ್ಲರೂ ಚೈಲ್ಡ್ಹುಡ್ ಅಲ್ಲಿ ಹೆಂಗಿರ್ತೀವಿ ಅಂದ್ರೆ, ಚಿಕ್ಕವರಿದ್ದಾಗ ತೀಟೆ ಮಾಡೋದು, ಆತರ ಮಾಡ್ತಿರ್ತೀವಿ. ನಿಮ್ದು ಯಾವ್ದಾರು ಒಂದು ನೆನಪು ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಯಾರು ತೀಟೆ ಮಾಡಿರೋದು? ತರಲೆ ಪಕ್ಕ, ನೀವಂತೂ ತರಲೆ ಇದ್ದೇ ಇರ್ತೀರಾ ಚಿಕ್ಕದ್ರಲ್ಲಿ. ಹುಟ್ಟು ತರಲೆ ನಾನು. ಅದ್ ಯಾವ್ದಾರು ಒಂದು ಫುಲ್ ಹೆವಿ ತರಲೆ ಇರ್ಬೇಕು ಆ ಸ್ಟೋರಿಲಿ. ಆ ತರದೊಂದು ಕತೆ ಹೇಳಿ ನಾವು. ಅದ್ ಹೇಳಿದ್ರೆ ಎಲ್ಲ ಬೈಕೋತಾರೆ ಇಲ್ಲಿ. ಅದು ತುಂಬಾ ಭಯಂಕರ ತರಲೆಗಳು. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಫ್ರೆಂಡ್ ಇದ್ದ. ಸರಿ, ಏನ್ ಮಾಡೋದು, ಖರ್ಚಿಗೆ ಕಾಸಿರ್ಲಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೆ ಮನೆ ಹತ್ರ. ನಡ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ನೋಡಿದ್ರೆ ಪಾಪ ಒಂದು ಪೇಪರ್ ಅಂಗಡಿ. ಆ ಪೇಪರ್ ಅಂಗಡಿಲಿ ನಮ್ಮ ಪಾಪ ಹಿಂಗೆ ಮಲಗಿಬಿಟ್ಟಿದ್ದೆ. ಹಿಂಗೆ ಸುಮ್ಮನೆ ಬಾಯಿಲಿ ಅಂದೆ. ಯಾಕೆ ಅಂದ, ಬಾ ಹತ್ರ ಹೋದೆ. ಮಲಗಿದ್ನಲ್ಲ, ಪೇಪರ್ ಕಟ್ಟಿತ್ತು, ಎತ್ತ ಮುಂದೆ ಪಟ ಅಂತ ಬಿಸಾಕ್ದೆ. ಅಂತ ಹಿಂಗೆದ್ದ. ತೂಕ ಗುರು ಅಂದೆ. ತೂಕ ಹಾಕ್ಬಿಟ್ಟು 25 ರೂಪಾಯಿ ದುಡ್ಡು ಕೊಟ್ಟ. ಅಲ್ಲಿರೋ ಪೇಪರ್ನೇ ತೂಕ ಹಾಕ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟು. ಇದೊಂದು ಮೂವಿಲ ಐತೆ, ಜಾಕಿ ಫಿಲಮ್ ಎಲ್ಲ ಐತೆ. ಸೂರಿ ನನ್ನ ಹೇಳಿ, ನಾನು ಆ ಸೀನ್ನ ಯೂಸ್ ಮಾಡ್ತೀನಿ.
ಸೂರ್ಯ ಅವ್ರಿಗೆ ನೀವು ಈ ಕಥೆನ ಆ ಕತೆ ಹೇಳಿದ್ದೆ. ಅವಾಗ ಆಯ್ತು ಸೂರಿ ಮಾಡು, ಜಾಕಿ ಫಿಲಮ್ ಅಲ್ಲಿ ನಿಮ್ದು ರಿಯಲ್ ಲೈಫ್ ಅಲ್ಲಿ ಮಾಡಿರೋ ಸೀನ್ ಹಾಕಿರೋ ಅದೇ ಸೀನ್ ಕತೆ ಅದು. ಏ ಬೇಡಪ್ಪ ಅದೆಲ್ಲ ಮಾಡಬೇಡಿ, ನಮ್ಗೆ ಅದೆಲ್ಲ ಮಾಡಿದ್ಮೇಲೆ ಇವಾಗೆಲ್ಲ ಭಯ ಅಂದ್ರೆ ಎಷ್ಟು ತಪ್ಪು ಮಾಡಿಬಿಟ್ವಿ ಅಂತ, ಅದಕ್ಕೇನೆ ಬೇಡ ಅಂತ. ನನ್ಗೆ ಆ ಸೀನ್ ನೆನಪಾಯ್ತು ನೋಡಿ. ಕರೆಕ್ಟ್ ನಾನೇ ಮಾಡಿದ್ದೆ, ನನ್ನ ಫ್ರೆಂಡ್ ಒಬ್ಬ ಹೇಮಂತ್ ಅಂತಿದ್ದ, ಅವ್ನ ಜೊತೆ ಮಾಡಿದ್ದು. ಇನ್ನೊಂದು ಅಣ್ಣ, ಇವಾಗ ನಾವು ಯೂಟ್ಯೂಬ್ ಮಾಡಿದ್ರು ಒಂದು ವಿಡಿಯೋ ಕಂಟೆಂಟ್ ಶೂಟ್ ಮಾಡ್ತೀನಿ, ಒಂದು ಚಾಲೆಂಜ್ ವಿಡಿಯೋ ಅಂತಂದ್ರು ರೈಟ್. ಒಂದು ಹೊಸ ವಿಡಿಯೋ ಮಾಡ್ಬೇಕಾದ್ರೆ ನಂಗೊಂದು ಭಯ ಇರುತ್ತೆ. ಹೌದು, ಇದು ಓಡುತ್ತಾ, ಜನಕ್ಕೆ ಇಷ್ಟ ಆಗುತ್ತಾ ಅಂತ. ಓಕೆ, ಅದು ನಾವು ಒಂದು ವಿಡಿಯೋ ಅಂಥದ್ರಲ್ಲಿ ನೀವು ಒಂದು ವರ್ಷ ತಗೊಂಡು ಒಂದು ಕತೆ ಬರೆದು ಒಂದು ಸಿನಿಮಾ ಮಾಡ್ತೀರಾ. ಹೌದು ಹೌದು. ನೀವು ಇಷ್ಟು ಫಿಲಮ್ಗಳು ಮಾಡಿದ್ದೀರಾ, 2 ಇವಾಗ ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟಿದ್ದೀರಾ. ಹೌದು, 3ನೇ ಫಿಲಮ್ ಇದು ಇಟ್ಕೊಡ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಇದ್ದೇ ಇರುತ್ತೆ. ಹೌದು. ನಿಮ್ಗೂ ಪ್ರತಿಯೊಂದು ಸಿನಿಮಾ ಹೊಸಾದ್ ಮಾಡ್ಬೇಕಾರೆ ಭಯ ಇರುತ್ತಾ ಮನ್ಸಲ್ಲಿ? 100% ಭಯ ಇರುತ್ತಪ್ಪ. ಈಗ ನನಗೆ ಸಿನಿಮಾ ರಿಲೀಸ್ ಆಗಿ ಮಾರ್ನಿಂಗ್ ಶೋ ಬರಬೇಕು, ಮಾರ್ನಿಂಗ್ ಶೋ ಮುಗಿದ್ಮೇಲೆ ನಮ್ಗೊಂದು ರಿಪೋರ್ಟ್ ಸಿಗುತ್ತೆ, ಅದು ಕರೆಕ್ಟ್ ರಿಪೋರ್ಟ್. ಅಲ್ಲಿವರೆಗೂ ನಮಗೆ ಭಯ ಇರುತ್ತೆ. ಆ ಮಾರ್ನಿಂಗ್ ಶೋ ಆಗೋವರೆಗೂ ನಿಮ್ಗೆ ಭಯ ಇದ್ದೇ ಇರುತ್ತೆ. 100%. ಮಾರ್ನಿಂಗ್ ಶೋ ಮುಗಿದ್ಮೇಲೆ ರಿಪೋರ್ಟ್ ಸಿಗತ್ತೆ ನಮಗೆ, ಒರಿಜಿನಲ್ ರಿಪೋರ್ಟ್ ಏನು ಅಂತ. ಅದೇ ಸಿನಿಮಾ ಹಿಟ್ಟ ಫ್ಲಾಪ್ ಅಂತ ಗೊತ್ತಾಗೋದು. ಅಲ್ಲಿ ಜನ ಫ್ಯಾನ್ಗಳು ರಿಯಾಕ್ಟ್ ಹೌದೌದು ಮಾಡೋದು. ಹೌದೌದು. ಅದು ರಿಪೋರ್ಟ್ಗಳು ತಗೋತೀವಿ. ಅಂದ್ರೆ ಲೈಕ್ ಈಗ ಜನರಲಿ ಏನ್ ಮಾಡ್ತಾರೆ, ಗಾಂಧಿನಗರದಲ್ಲಿ ಒಂದು ವರ್ಗ ಯಾರ್ಯಾರಿಗೆ ಅದು ಕೈಗೆ ಸಿಗ್ಲಿಲ್ವೋ ಅವರೆಲ್ಲ ಆಡ್ಕೋತಾರೆ, ಚೆನ್ನಾಗಿಲ್ವಂತೆ ರೀ, ತುಂಬಾ ಬಿಸ್ಲು ಕಂದ, ಅಲ್ಲಿ ಹೋಗೋಣ ಬಾ ಸಕಾಲ ಇದೆ ಮುಂದೆ ತಿರ್ಗಾ. ಏನ್ ಮಾಡ್ತಾರೆ, ಹಬ್ಬಿಸ್ತಾರೆ ಚೆನ್ನಾಗಿಲ್ವಂತೆ ಅಂತ, ಇಂಟರ್ವಲ್ಗೆ ಹಬ್ಬಿಸ್ತಾರೆ. ಇನ್ನು ಕೆಲವರು ಸಿನಿಮಾ ಆದ್ಮೇಲೆ ಹಬ್ಬಿಸ್ತಾರೆ, ಇನ್ನು ಕೆಲವರು ಪ್ರಾಪರ್ ಆಗಿ ಹೇಳ್ತಾರೆ, ಸರ್ ಸಿನಿಮಾ ಹಿಂಗೆ ಇದೆ, ಇಷ್ಟೇ ದಿವಸ ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಎರಡೂ ಕಡೆ ಕೇಳ್ತೀವಿ. ಈಗ ಆಗದೇ ಇರೋರ್ದು ಕೇಳ್ತೀವಿ, ಆಗವ್ರದ್ದು ಕೇಳ್ತೀವಿ, ಒಂದು ಜಡ್ಜ್ಮೆಂಟ್ ಸಿಗತ್ತೆ ನಮ್ಗೆ. ಅವಾಗ ನಮ್ಗೆ ಸಮಾಧಾನ ಆಗತ್ತಪ್ಪ, ಇವಾಗ ಕಷ್ಟ ಪಡೋದಕ್ಕೆ ಒಂದು ಸಮಾಧಾನ ಆಗಿದೆ, ಸೊ ನೆಕ್ಸ್ಟ್ ಇನ್ನೇನು ಕಷ್ಟ ಪಡಬೇಕು ಅಂತ ತಲೆ ಅಲ್ಲೇ ಶುರು ಮಾಡ್ಬಿಡತ್ತೆ, ನಮಗೆ ಓಡೋಕೆ ಶುರು ಆಗುತ್ತೆ. ಇವಾಗ ಫಿಲಮ್ ನೀವೆಲ್ಲ ಕಂಪ್ಲೀಟ್ ಆದ್ಮೇಲೆ ಒಬ್ರು ಯಾರ್ಯಾರಿಗೆ ಫಿಲಮ್ನ ತೋರಿಸ್ತಾರೆ ಅಂದ್ರೆ, ಈಗ ಜನರಲಿ ನಾವೆಲ್ಲರೂ ನಾವೆಲ್ಲ ಮೇನ್ ಆರ್ಟಿಸ್ಟ್ಗಳು ಎಲ್ಲರೂ ನಾವು ಡಬ್ ಮಾಡೋವಾಗ, ಈಗ ನಾನು ಆಸ್ ಎ ಹೀರೋ ಹೋದಾಗ ನಾವು ಎಲ್ಲವನ್ನೂ ನೋಡ್ತೀವಿ. ಆಮೇಲೆ ಮೇನ್ ಆಕ್ಟರ್ಗಳು ನಾವೆಲ್ಲ ಫುಲ್ ಕಂಪ್ಲೀಟ್ ಕಂಟೆಂಟ್ ನೋಡಿರ್ತೀವಿ, ಆದ್ರೆ ರೀರೆಕಾರ್ಡಿಂಗ್ ಅಲ್ಲಿ ನೋಡಿರಲ್ಲ. ರೀರೆಕಾರ್ಡಿಂಗ್ ಅದು ಒಂದೊಂದ್ಸರಿ ಒಂದು ಬಣ್ಣ ತಗೊಳುತ್ತಪ್ಪ. ಈಗ ಸೀನ್ ಬರ್ದಾಗ ಒಂದು ಬಣ್ಣ ಇರುತ್ತೆ, ಅದಕ್ಕೆ ಬೇಕಾಗಿರೋ ಪಾತ್ರದೊಂದು ಸಿಕ್ಕಿದಾಗ ಒಂದು ಬಣ್ಣ ಸಿಗುತ್ತೆ, ಅವ್ನು ಆ್ಯಕ್ಟ್ ಮಾಡಿದಾಗ ಒಂದು ಕಲರ್ ತಿರುಗುತ್ತೆ, ಅವ್ನು ಆ್ಯಕ್ಟ್ ಮಾಡಾದ್ಮೇಲೆ ಡಬ್ಬಿಂಗ್ ಮಾಡಿದಾಗ ಒಂದು ಕಲರ್ ತಿರುಗುತ್ತೆ, ಡಬ್ಬಿಂಗ್ ಆದ್ಮೇಲೆ ರೀರೆಕಾರ್ಡಿಂಗ್ ಮಾಡ್ತಾರಲ್ಲ ಅವಾಗ ಒಂದು ಕಲರ್ ತಿರುಗುತ್ತೆ. ಹಂಗೆ ಪ್ರತಿ ಸರಿ ನಾವು ಪ್ರಮೋಟ್ ಆಗ್ತಾ ಹೋಗುತ್ತೆ, ಲೈಕ್ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಯಾವಾಗಲೂ ಒಬ್ಬ ನಟ ಅಥವಾ ಒಬ್ಬ ನಟನೆ ಯಾಕೆ ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಯಿತು ಅನ್ನೋಕ್ಕೆ ಆ ಇಂಟೆನ್ಸಿಟಿ ಅವನೇನು ಬಿಲ್ಡ್ ಮಾಡ್ಕೊಂಡು ಹೋಗಿರ್ತಾನೆ ಪ್ರಜ್ಞೆಯಿಂದ. ಈ ಸೀನು ಆ ಸೀನ್ ಆದಮೇಲೆ ಈ ಸೀನ್ ಬರುತ್ತೆ, ಇದು ಕನೆಕ್ಷನ್ ನಾನು ಹಿಂಗೆ ಮಾಡಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ಹೋದಾಗ ನಿನಗೆ ಡೆಪ್ತ್ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಆ ಪಾತ್ರ ಸೋಲೋದು ಗೆಲ್ಲೋದ್ರ ಮಧ್ಯೆ ಯಾವಾಗಲೂ ನಡೆಯೋದಿದೆ ಆಟ. ಇನ್ನೊಂದು ಪ್ರಶ್ನೆ ಅಣ್ಣ, ಆನೆಸ್ಟಾಗಿ ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಪ್ರತಿ ಕ್ಷೇತ್ರದಲ್ಲೂ ಯಾರೋ ಒಬ್ಬ ಬೆಳೀತಿದ್ದಾನೆ ಅಂದರೆ ಒಂದು ಷಡ್ಯಂತ್ರ ಮಾಡಿ ಅವನು ಕುಗ್ಸೋದು ಏನೋ ಒಂದು ಮಾಡೇ ಮಾಡ್ತಾರೆ. ಹೌದು, ಯಾರೇ ಆದ್ರೂ ಅಷ್ಟೇನೆ, ಇವ್ನು ಬೆಳೆದ್ಬಿಡ್ತಾನೆ, ತುಂಬಾ ಎತ್ತರಕ್ಕೆ ಹೋಯ್ತಾ ಆದ್ರೆ ಸುಮ್ಮನಿರ್ತಾರೆ, ತುಂಬಾ ಎತ್ತರಕ್ಕೆ ಹೋದಾಗ ತುಳಿಯಕ್ಕೆ ನೋಡ್ತಾರೆ. 100%. ಅಂತವ್ರಿಗೆ ಒಂದು ಮಾತು ಅಂತಂದ್ರೆ, ಯಾರಿಗೆ ತುಳಿಸ್ಕೊಳ್ಳೋರ್ಗ, ಯಾರಿಗೆ ತುಳಿಯಕ್ಕೆ ಬರೋರ್ಗೆ? ಹಂಗೆ ಹೇಳ್ಬಿಟ್ರ, ಅದೇನೆ ಉಲ್ಟಾ ಹೇಳ್ಬಿಟ್ರ ಹಂಗೆ ಅಲ್ಲ. ಇಲ್ಲಿ ಏನಾಗತ್ತಮ್ಮ, ಅವೆಲ್ಲ ಇದ್ದಾಗಲೇ ನಿನ್ ಗೆಲ್ಲಕ್ಕೆ ಸಾಧ್ಯ. ಖಂಡಿತ. ಅದು ಯಾವಾಗಲೂ ಇರಬೇಕು, ಅದು ಯಾವಾಗಲೂ ಎಲ್ಲರ ಬದುಕಲ್ಲೂ ಇದ್ದೇ ಇರ್ತಾರೆ. ಒಂದು ನಾವು ಯೋಚನೆ ಮಾಡಬೇಕಾಗಿರೋದು ಪ್ರಜ್ಞೆ. ನೀನು ಯಾವ ಪ್ರಜ್ಞೆಯಲ್ಲಿ ಅವನ ಜೊತೆಲಿ ಇದೆಯಾ ಅಂತ. ಅಂದ್ರೆ ಫುಲ್ಲು ತುಳಿಯೋವರೆಗೂ ಇದ್ದ, ಅವನು ತುಳಿತಾನೆ ಅಂದಾಗ ಜಾರ್ಕೊಂಡ, ಈ ಪ್ರಜ್ಞೆ ತುಂಬಾ ಯಾವಾಗಲೂ ಬೇಕಾಗತ್ತೆ. ಆದರೆ ಇವತ್ತು ನಾವು ಮಾಡಬೇಕಾಗಿರೋದು, ನಿಮ್ಮ ಕ್ಷೇತ್ರದಲ್ಲಿ ನೀವು ಸಿಗುವಂಥ ಯಾರೇ ಪೈಪೋಟಿ ಅಂತ ಕರಿಬೋದು, ಆ ಪೈಪೋಟಿ ಮಾಡೋನು ಯಾವತ್ತೂ ನಾನು ಗೆಲ್ಲಬೇಕು ಅಂತಲೇ ಇರ್ತಾನೆ. ಅವನು ಪಾಸಿಟಿವ್ ಆಗಿ ಗೆಲ್ತಾನ ಅಥವಾ ಏನಾರ ಪ್ರಾಬ್ಲಮ್ ಮಾಡಿ ಗೆಲ್ತಾನ, ನಿನಗೆ ಆ ಪ್ರಜ್ಞೆ ನಿನಗಿರಬೇಕು. ಇವನು ನನಗೆ ತೊಂದರೆ ಕೊಟ್ಟು ಗೆಲ್ತಾನ, ಹೆಲ್ತಿಯಾಗಿ ಗೆಲ್ತಾನ ಅಂತ. ಹೆಲ್ತಿಯಾಗಿ ಗೆಲ್ತಾನೆ ಅಂದರೆ ನೀನು ಹೆಲ್ತಿಯಾಗಿ ಫೈಟ್ ಮಾಡಬೇಕಾಗತ್ತೆ ಅವನ ಜೊತೆ. ಇಲ್ಲ ನಾನು ಹೆಲ್ತಿಯಾಗಿ ಗೆಲ್ಲಕ್ಕಾಗಲ್ಲ ಅಂದಾಗ ಅವನೇನೋ ಮಾಡ್ತಾನೆ ಕುತಂತ್ರ. ಹೆಂಗೆ ನಿನ್ನ ಯಾಮಾರಿಸೋದು, ನಿನ್ಗೇನೋ ಮೋಸ ಮಾಡೋದು, ನಿನ್ನ ಮೆಂಟಲಿ ಹೊಡೆದಾಕಕ್ಕೆ ಟ್ರೈ ಮಾಡೋದು. ಜನರಲಿ ಎಲ್ಲ ಮಾಡ್ತಾರೆ, ಏನು ಮಾಡ್ತಾರೆ, ನಾವು ಜನರಲಿ ನಾವು ಮಾತಾಡ್ತೀವಲ್ಲ, ಲೈಕ್ ಶತ್ರುವಿನ ಕೊನೆಯ ಅಸ್ತ್ರ ಏನು? ಅಪಪ್ರಚಾರ ಮಾಡೋದು. ಅದಕ್ಕೆ ನೀನು ಕುಗ್ಗೋಗ್ಲಿ ಅಂತಾನೆ ಮಾಡ್ತಾ ಇರ್ತಾನೆ. ನಿನ್ನ ಪ್ರಜ್ಞೆ ಇದೆ ಗೊತ್ತಾ, ಅದನ್ನ ನೇರವಾಗಿ ಇಟ್ಕೊಂಡೇ ಇರ್ಬೇಕು. ಅವನು ಏನೇ ಅಪಪ್ರಚಾರ ಮಾಡ್ತಿರ್ಲಿ,
ತಲೆ ನೀನು ಕೆಡ್ಸ್ಕೊಬಾರ್ದು. ಹೋಗ್ತಾ ಇರ್ಬೇಕು ಮುಂದೆ. ಅಯ್ಯೋಯ್ಯೋ ಅವ್ರು ಹಿಂಗೆ ಅನ್ಕೊಂಡ್ರ ಹಂಗೆ ಅನ್ಕೊಂಡ್ರ. ಹ್ಞೂ ನೀನು ಏನು ವರ್ಕ್ ಮಾಡಿದ್ಯಮ್ಮ ಅದಕ್ಕೆ ಪ್ರತಿಫಲ ಇದೆ. ಆ ಪ್ರತಿಫಲ ನೀನು ಎಷ್ಟು ಕಷ್ಟಪಟ್ಟಿದ್ದು ಅದು ಸಿಗುತ್ತಲ್ಲ, ಅದು ಇಷ್ಟು ದಪ್ಪ ಬೇಕಾ ಇಷ್ಟು ದಪ್ಪ ಬೇಕಾ ಇಷ್ಟು ದಪ್ಪ ಬೇಕಾ ಸಿಗುತ್ತೆ, ಅದೇ ಸಿಗುತ್ತೆ ನಿನಗೆ. ಇವನು ಯಾರೋ ಆಡ್ಕೋತ ಅನ್ಗೊತ್ತಲ್ಲ, ಅದರಿಂದ ಏನೂ ಸಿಗಲ್ಲ ನಿನಗೆ. ಖಂಡಿತ. ಆಮೇಲೆ ನಾನು ಕಂಡಂಗಮ್ಮ, ಯಾರೇ ಆಗಲಿ ನೀವು ನೆಗೆಟಿವ್ ಮಾತಾಡ್ತಾ ಇದ್ದರೆ ಅವ್ರಿಗೆ ಅದು ವಾಪಸ್ ಹೊಡೆಯೋದು. ಹೌದು ಹೌದೌದು 100% ನಂಗೆ ತುಂಬ ನಮ್ಮ ಲೈಫಲ್ಲೇ ನೋಡ್ಬಿಟ್ಟಿದ್ದೀವಿ ನಾವು ಅದನ್ನೇ. ಆ ಥರದ್ದು ನಾವು ನಮ್ಮ ಲೈಫಲ್ಲಿ ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಒಳ್ಳೇದು ನಾವು ಎಷ್ಟು ಒಳ್ಳೇದು ಬಯಸ್ತೀವಿ ಬೇರೆಯವ್ರಿಗೆ, ನಮ್ಗೆ ವಾಪಸ್ ಹೌದು, ಒಳ್ಳೇದಾಗುತ್ತೆ. ಹೌದು. ಎಷ್ಟು ಕೆಟ್ಟದ್ದು ಬಯಸ್ತೀವಿ ವಾಪಸ್ ನಮ್ಗೆ ಅಷ್ಟೇ ನಾನು ಕೆಟ್ಟದ್ದು. ಕಣ್ಣಾರೆ ನೋಡಿದ್ದೀನಿ ನಮ್ಮ ಬೀದಿ ಪಾಲು ದಿಕ್ಕಾಪಾಲು ಆಗ್ಬಿಟ್ಟಿದ್ದಾರೆ. ದಿಕ್ಕಾಪಾಲು ನಮಗೆಲ್ಲ ಸಿಕ್ಕಿ ಅಳ್ತಾರೆ, ನೀವು ಹೇಳ್ತಾ ಇದ್ವಿ ನಾವು ಕೇಳಲಿಲ್ಲ ಅಂತ. ಇನ್ನೊಂದಣ್ಣ, ನಿಮ್ಗೆ ಕಾರ್ ಕ್ರೇಜ್ ಏನಾರು ಆಯ್ತಾ? ಇಂಥ ಕಾರ್ಗೆ ನನಗೆ ಆಫ್ ರೋಡ್ ಅಮ್ಮ ಇಲ್ಲ, ನನಗೆ ಯಾವಾಗಲೂ ಏನಾಯ್ತು, ಹೌದು ನಾನು ತುಂಬಾ ಬಡತನದಿಂದ ಬಂದಿರೋದ್ರಿಂದ ಒಳ್ಳೊಳ್ಳೆ ಕಾರ್ ಕಂಡ್ರೆ ಇಷ್ಟ. ಓಕೆ, ಒಂದು ಕಾರ್ ತಗೋಬೇಕು. ಕಾರ್ಗಳು ಅಂತ ಬಂದಾಗ ನನಗೆ ಅದಕ್ಕೆ ಕೇಳಿದ್ದು, ಈ ಕಾರ್ದು ಏನು? ಫ್ಯಾಮಿಲಿನಾ? ಓಕೆ ಫ್ಯಾಮಿಲಿ ಕಾರ್ ಇದು. ನನಗೆ ಫ್ಯಾಮಿಲಿ ಕಾರ್ಗಿನ ಒಂದು ಹ್ಯೂಜ್ ಕಾರ್ ಇರಬೇಕು, ದೊಡ್ಡದಾಗಿ, ಆಫ್ ರೋಡು ಸೇಫ್ಟಿ, ಐಲೆಕ್ಸ್ ಸೇಫ್ಟಿ ಇರ್ಬೇಕು ನನಗೆ. ಆಫ್ ರೋಡ್ ಕಾರಲ್ಲೂ ಸೇಫ್ಟಿ ಇರಬೇಕು, ದೊಡ್ಡದಾಗಿರ್ಬೇಕು. ಅದು ಯಾವಾಗಲೂ ನಂಗೆ ತುಂಬಾ ಇಷ್ಟ. ಆಮೇಲೆ ನಾನು ತುಂಬಾ ಈ ಲೋನ್ಲಿ ಪ್ಲೇಸ್ಗೆ ಓಡಾಡ್ತೀನಲ್ಲ, ಈ ಕಾಡು ಮೇಲೆ ಓಡಾಡ್ತೀನಲ್ಲ. ನಾವು 2 ಸಲ ಮೀಟ್ ಮಾಡಿರೋದು ನಿಮ್ಮ ಹೌದು ಕಾಡಲ್ಲಿ. ನನಗೆ ಅದು ಯಾಕೋ ನಾಡು ಆಗ್ಬಾರ್ದು. ನಾಡಲ್ಲಿ ಅದು ರಿಲೀಸ್ ಆದಾಗ ಮುಂದೆ ಇದೆಮ್ಮ. ರೈಟ್ ಯಾವ್ದಮ್ಮ? ಯಾವ್ದು ಇಟ್ಟ ಫೋನ್ ಏನೋ ಹೇಳ್ತಿದ್ದೆ, ಮರ್ತ್ಕೊಬಿಟ್ನಲ್ಲ. ಕಾರ್ ಕಲೆಕ್ಷನ್ ಅಲ್ಲಿ ಯಾವ ಕಾರ್ ನಿಮ್ಗೆ ಜಾಸ್ತಿ ಇಷ್ಟ? ನನಗೀಗ ರ್ಯಾಂಗ್ಲರ್ ತುಂಬ ಇಷ್ಟ. ರ್ಯಾಂಗ್ಲರ್ ಇಷ್ಟ, ತುಂಬಾ ಇಷ್ಟ. ನಿಮ್ಮ ಮಗನ್ಗೆ ಸಾಮ್ರಾಟ್ಗೆ ಯಾವ್ದು ಇಷ್ಟ? ಅವನಿಗೆ ಎಲ್ಲಾ ಕಾರು ಇಷ್ಟ. ಕಾರ್ ಅಂದ್ರೆ ಕ್ರೇಜ್. ಇವಾಗ ಯಾವ್ದೋ ಜಿಪ್ಸಿ ಮೇಲೆ ಗನ ಹೋಗ್ಬಿಟ್ಟಿದೆ. ಆಕ್ಚುಲಿ ಅವನಿಂದಾನೇ ಈ ರ್ಯಾಂಗ್ಲರ್ ತಗೊಂಡಿದ್ದು. ಟಿಪಿಕಲ್ ಅವ್ರದ್ದು ಜಿಪ್ಸಿ ನೋಡ್ಬಿಟ್ಟು ಆಸೆ. ನೀವೇ ತೋರಿಸ್ತಿರೋದು ಅವನಿಗೆ, ಇದು ಮಾಡ್ತೀನಿ ನಿಮ್ಗೆ. ಅವನಿಗೀಗ ನನ್ಗೆ ಇದ್ದಕ್ಕಿದ್ದಂಗೆ ರ್ಯಾಂಗ್ಲರ್ ತೊಗೊಂಡಾಗ ಫಸ್ಟು ನನಗಿಷ್ಟ ಅಂತಂದ, ಆಯ್ತು ತೊಗೊಂಡ್ಮೇಲೆ ಏನು ಮಾಡ್ದ, 3 ದಿವಸ ಆದಮೇಲೆ ನಂಗೆ ಬೇಡಪ್ಪ ಇದು ಅಂದ. ನಿನಗೆ ಬೇಡ ಅಂದರೆ ಹೋಗಲೇ ಅಂತ ಬಿಟ್ಟೆ. 1 ವರ್ಷ 2 ವರ್ಷ ಆಯಿತು. ಈಗ ಅವ್ನಿಗೆ ಇನ್ನೂ ಜ್ಞಾನ ಬಂದಿದೆ, ಅಪ್ಪ ಕೊಟ್ಟಿಗಿಟ್ಬಿಟ್ಟೆ ಯಾರಿಗಾನ ಅಂತಾನೆ. ಆಮೇಲೆ ಈಗ ಇದ್ದಕ್ಕಿದ್ದಂಗೆ ನಿನ್ನ ನೋಡ್ಬಿಟ್ಟು ಜಿಪ್ಸಿ ಹಿಡ್ಕೊಂಡ್ಬಿಟ್ಟವನೆ. ಅದನ್ನು ನಿಧಾನಕ್ಕೆ ಅಪ್ಲಿಕೇಶನ್ ಆಗ್ತಾವನೆ. ನಾನು ಗೊತ್ತಿಲ್ಲದಾಗ ಸುಮ್ಮನೆ ಇದ್ದೀನಿ. ಆಮೇಲೆ ಇವಾಗ ಗೊತ್ತಾಯ್ತು ಇದು ಹಿಂದೆ ಪವಾಡ ಅಂತ. ಒಂದು ಹುಡುಗರಿಗೆ ಒಂದು ಪಾಯಿಂಟ್ ಆದ್ಮೇಲೆ ಕ್ರೇಜ್ ಬಂದ್ಬಿಡುತ್ತೆ. ಹೌದೌದು, ಬೈಕು ಕಾರು. ಅವ್ನು ಹುಟ್ಟಿದಾಗಿಂದ ಕಾರ್ ಕ್ರೇಜ್, ಭಯಂಕರ ಕಾರ್ ಕ್ರೇಜ್ ಅವನಿಗೆ. ಅದೆಂತದ ಕಣೆ, ಡ್ರಿಫ್ಟ್ ಅದು. ಡ್ರಿಫ್ಟ್ ಅದ್ಯಾವುದೋ ಹೊಡೆದವ್ನು ನೋಡಪ್ಪ ಅದನ್ನ. ನಾನೇ ನಾನೇ ಅಪ್ಪ ಅಂದ. ಆಯ್ತು ಬಿಡಪ್ಪ ಅಂದೆ ನಾನು. ಚೆನ್ನಾಗಿ ಮಾಡಿದ್ದಾನೆ, ಬರುವಂತ ಹಿಂಗೇನೋ ತಿರುಗಿಸ್ತಾನೆ. ಇದಣ್ಣ ದೇವಸ್ಥಾನ ಅಲ್ಲಿ ಮುಂದೆ ಗ್ರೂಪ್ ಹಂಗೆ ಇದಲ್ವಾ ನಮ್ದು. ದಯವಿಟ್ಟು ಚೆನ್ನಾಗೈತಣ್ಣ. ನೀವು ಸಂಜೆ ಹೊತ್ತು ಬರ್ಬೇಕು. ಎಮ್ಮೆ ಕರಗಳೆಲ್ಲ ಸಂಜೆ ಹೊತ್ತು ಬಂದ್ರೆ ಆನೆಗಿನೆಲ್ಲ ಬಂದು ನೀರು ಕುಡಿತಾ ಇರ್ತದೆ. ಆನೆ ಎಲ್ಲ ಬರುತ್ತೆ, ಸಕ್ಕದಾಗಿರುತ್ತೆ. ಅದೇ ಬಿಸಿಲು ಟೈಮಲ್ಲಿ ಬಂದಿದಾರ ಒಂಥರ ಇದೈತೆ. ಸಂಜೆ ಮತ್ತೆ ಬೆಳಗ್ಗೆ ಟೈಮ್ ಇನ್ನು ತಂಪು. ಅಯ್ಯೋ ನಿನ್ಗೆ ಹೆವೆನ್ ಅದು. ನೀನೆಲ್ಲ ಹಾಕೊಂಡು ನೆರಳಿಗೆ ಹೋಗೋಣ ಸಾಕಿಲ್ಲ ನೋಡು. ದೇವಸ್ಥಾನದ ಹತ್ರ ನೆರಳಿದೆ, ಇಲ್ಲಿ ನೆರಳಿದೆ. ಅಲ್ಲಿ ಮುಂದೆ ಆಯ್ತು ನೋಡು. ಅಲ್ಲಿ ನೋಡಿ, ಇಲ್ಲೂ ಇದೆ ನೋಡಿ. ಇಲ್ಲಿ ಮೂಲೆ ಈ ಮರದ ಕೆಳಗೆ ರಿವರ್ಸ್ ಹೊಡಿಬೇಕು. ಈ ಮರದ ಕೆಳಗೆ. ಎಲ್ರು ಇವಾಗ ಸ್ಟೇ ಇಂದ ದೇವಸ್ಥಾನದ ಹತ್ರ ಬಂದ್ವಿ. ಕರೆಕ್ಟ್. ಇದು ಒಳ್ಳೆ ಜಾಗ. ಇಲ್ಲಿ ಯಾವಾಗಲೂ ಪ್ರಾಣಿಗಳು ಬಂದು ನೀರು ಕುಡಿತವೆ. ಸಮ್ಟೈಮ್ಸ್ ಆನೆ. ಇರಪ್ಪ ಪರವಾಗಿಲ್ಲ, ಇದು ಬರ್ಬೋದು ಹಂಗೆ. ರಿವರ್ಸ್ ಬಾ, ಇರು ಒಂದು ನಿಮಿಷ. ಅಪ್ಪ ರಿವರ್ಸ್ ಬಾ, ಮುಂದೆ ಕೊಟ್ಟು ಆರಾಮಾಗಿ ರಿವರ್ಸ್ ಬಾ. ಹೋಗುತ್ತೆ, ಕರೆಕ್ಟಾಗಿ ಹೋಗ್ತಿದ್ಯಾ. ಹೋಗು ನೋಡ್ಕೊಂಡು ಹಿಂದೆ ಗಾಡಿ ಐತಿ. ಹುಷಾರು. ಅಣ್ಣ ಇನ್ನೊಂದು, ಇವಾಗ ನಾವು ಕ್ಯಾಮ್ರಾನ ಇಂಟರ್ವ್ಯೂ ತರ ಚೆನ್ನಾಗಿ ಮಾಡ್ತೀವಲ್ಲ, ಅದು ಇಷ್ಟ ಆಗುತ್ತೆ. ಇಲ್ಲ ಈಗ ನಾನು ಹಿಡ್ಕೊಂಡು ಲಾಕ್ ತರ ಮಾತಾಡ್ತಾ ಚೆನ್ನಾಗಿರುತ್ತೆ, ಕ್ಯಾಂಡಿಡ್ ಆಗಿರುತ್ತಲ್ಲ. ಇದು ಚೆನ್ನಾಗಿರುತ್ತಲ್ಲ ಹಿಂಗೆ ಹಿಡ್ಕೊಳ್ಳೋದು. ನನಗೂ ಅಷ್ಟೇ, ನಾನು ಅಷ್ಟೇ. ಈಗ ಯಾರನ್ನ ಕತೆ ಮಾಡ್ತೀನಿ, ಕತೆ ಮಾಡಿ ಈ ಪಾತ್ರ ಬೇಸ್ ಪಾತ್ರಗಳನ್ನ ಬರ್ಕೊಂಡಿರ್ತೀನಿ. ಅವ್ರನ್ನ ಕರ್ಕೋತೀನಿ, ಅವ್ರನ್ನ ಕರೆದು ಕುಣಿಸ್ಕೊಂಡು ಮಾತಾಡಿಸ್ತಾ ಇರ್ತೀನಿ. ಮಾತಾಡ್ಕೊಂಡು ಆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತೀನಿ ನಾನು.
ಜಾಸ್ತಿ ಜನ ಇದ್ದಷ್ಟು ಕತೆ ಬಿಲ್ಡ್ ಆಗ್ತಾ ಬಿಲ್ಡ್ ಆಗುತ್ತೆ. ಆಮೇಲೆ ಇವಾಗ ನೀವು ಉದಾಹರಣೆಗೆ ನೀನು ಕರೆದೆ ಅಂತ ಇಟ್ಕೋ, ನಿನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಮಾತಾಡ್ತಾ ಕತೆ ಒಳಗಡೆ ನಿನಗೆ ಗೊತ್ತಿರೋದು ಏನು ಡ್ರೈವ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಡ್ತೀನಿ. ಹೌದು, ಅದು ನನಗೆ ಹೆಂಗಿರುತ್ತೆ ಕತೆ ಆ ಥರದ್ದು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಸ್ಕ್ರಿಪ್ಟ್ಗಳು ಸಕ್ಕದಾಗಿ ಬರೋದು. ನೀವು ತುಂಬ ಡೀಪ್ ಲೆವೆಲಲ್ಲಿ ಸಿನಿಮಾ ಇದು ಮಾಡ್ತೀರಾ. ನಿಮ್ಮದು ಭೀಮಾ ಸಿನಿಮಾದಲ್ಲಿ RX ಹೌದೌದು ಹೇಳ್ಬಿಟ್ಟು ಒಂದು ಕತ್ತಿ ತೆಗಿತೀರಾ. ಹೌದೌದು ಅದು ನಾವು ಕಾಲೇಜಲ್ಲಿದ್ದಾಗ ನಾವು RXಗಳಿಗೆ ಮಾಡಿಸ್ತಿದ್ವಿ, ಬಟ್ ಲಾಠಿ ಮಾಡಿಸ್ತಿದ್ವಿ, ಕತ್ತಿ ಇರ್ತಿರ್ಲಿಲ್ಲ. ನಿಜ ನಿಜ. ವಾಪಸ್ ನಿಮ್ಮ ಸಿನಿಮಾ ನೋಡಿದ್ರೆ ನಮ್ಗೆ ಅದ್ ನೆನಪಾಯ್ತು, ಎಲ್ಲಿಂದ ಬಂತು ಇವ್ರಿಗೆ ತಲೆ ಇದು ತೆಗಿಬೇಕು ಅಂತ. ನೀನು ನೋಡಿದ್ಯಾ ಅದು? ನೋಡಿದ್ದೀನಿ. ಅದು ಮೈಸೂರು ಬಿಟ್ರೆ ಇನ್ಯಾವ ಪ್ರಾಂತ್ಯದಲ್ಲೂ ಅದಿಲ್ಲ. ಮೈಸೂರಿಂದ SD ಗಾಡಿಗಳಿಗೆ ಮಾಡ್ತಿದ್ರು, ಜಾವ SD ಗಾಡಿಗಳಿಗೆ. ಅವಾಗ ವಯಸ್ಸಾಗಿರೋದಲ್ಲ, ಅವರು ವಯಸ್ಸಾಗಿರೋರಿಗೆ ಸೇಫ್ಟಿಗೋಸ್ಕರ ಮಾಡೋರು ಅದು. ಆಮೇಲೆ RXನ ಮುಸ್ಲಿಮ್ಸ್ಗಳು ತಂದಿದ್ದು. RX ಬಿಲ್ಡ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಸೇಲ್ ಮಾಡೋದು ಬೇಕು. ಅವಾಗ ಏನಾಗ್ತಿತ್ತಂತೆ ಅಂದರೆ, ಮುಸ್ಲಿಮ್ಸ್ ಹತ್ರ ಬೇರೆಯವರು ಗಾಡಿ ತಗೋತಿರ್ಲಿಲ್ಲ. ಅವಾಗ ಏನು ಮಾಡೋರು, ಇದೊಂದಿದೆ ಎಕ್ಸ್ಟ್ರಾ ಇದೆ. RX ತಂದು ಅದು ನಿಮ್ದು ಸಿನಿಮಾಗೆ ಇದು ಮಾಡಿದ್ದೀರ ನೀವು. ಅದನ್ನ ನೋಡಿದಾಗ ನಮ್ಮ ಫ್ರೆಂಡ್ಗೆ ಹೇಳಿದೆ, ನಮ್ಮ ಫ್ರೆಂಡು ಅಲ್ಲೇ ಇದ್ರು RX ನೋಡೋರು, ಹೇಳಿದೆ ನಮ್ಮ ನಿಶಾಂತ್ ರೋಹಿತ್ ಮೇಲೆ ಯಾರು ಇದು ಹಾಕೋ ಓಡಿಸಾಗಿಲ್ಲ, ಎಷ್ಟು ನೀಟ್. ಅದು ಬುಲೆಟ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಪಂಜಾಬಿ ಬುಲೆಟ್ ಅಲ್ಲಿ. ಅದು ಪಂಜಾಬಿಗಳಿಗೆ ಕುಕ್ರಿ ಅಂತ, ಕುಕ್ರಿ ಏನು ಇಲ್ದೇ ಇದ್ದಾಗ ಅವರು ಏನೇ ಇರಲಿ ಅವ್ರ ಜೀಪ್ನ ಮತ್ತೆ ಗಾಡಿನ ಅಷ್ಟು ಪ್ರೀತಿ ಮಾಡೋದು ಯಾಕೆ ಅಂದ್ರೆ ಅದು ಒನ್ ಆಫ್ ದ ವೆಪನ್ ಅವ್ರಿಗೆ. ಅವ್ರದ್ದು ಎಲ್ಲ ಪಾರ್ಟ್ ತೆಗೆದ್ರು ಒಂದು ಬರುತ್ತೆ. ಪಂಜಾಬಿ ಇದರಲ್ಲಿ ಸುಮ್ಮನೆ ಹಿಂಗೊಂದು ಇಟ್ಟಿರ್ತಾರೆ ಗೊತ್ತಾ, ಅದನ್ನ ಬಿಚ್ಚಿದ್ರೆ ಒಳಗೊಂದು ಕತ್ತಿ ಇರುತ್ತೆ. ಪಂಜಾಬಿ ಜೀಪ್ಗಳಲ್ಲಿ ಎಲ್ಲ ಒಂದೊಂದಿರುತ್ತೆ ಅವ್ರಿಗೆ. ಬಾರ್ಡರ್ ಪ್ಯಾಟ್ರೋಲ್ ನೋಡಿ ಒಬ್ಬರೇ ಧೈರ್ಯವಾಗಿ ಓಡಾಡ್ತಾ ಇರ್ತಾರೆ. 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಫಿಲಮ್ ಬರ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಫಿಲಮ್ನ ನೋಡಿ. ಏನಾರು ಹೇಳ್ತೀರ? 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ಮರಿದಿನ ನೋಡಬೇಕು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಡೋದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.